ಇನ್ನು ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಈ ಮೈಕ್ರೋ ಫೈನಾನ್ಸ್ಗಳ ಕಾಟ, ಸಾಲ ಕೊಡೋದು ವಸೂಲಿಗೆ ಅಂತ ಬಂದು ದೊಡ್ಡ ಕಿರುಕುಳ ನೀಡೋದು, ಮನೆ ಹಾಳರ ವಿಷವರ್ತುಲದಲ್ಲಿ ಈಗ ಕರ್ನಾಟಕ. ಇವರು ಸಹವಾಸ ಮಾಡಿದ್ರೆ ನಿಜಕ್ಕೂ ಕೂಡ ನರಕ. ಸಾಲ ತಗೋಬೇಕಾದ್ರೂ ಓಕೆ, ಕೇಳಿದಷ್ಟು ಸಾಲ ಕೊಡ್ತಾರೆ, ಆಮೇಲೆ ಶುರು ಮಾಡ್ತಾರೆ ಅವ್ರ ಆಟ. ಕಟ್ಟಕ್ಕಾಗಲಿಲ್ಲ ಅಂದಾಗ ಕೊನೆಗೆ ಮನೆಗೆ ಬೀಗ ಹಾಕ್ಕೊಂಡು ಬದುಕನ್ನು ಬೀದಿಗೆ ಬಿಟ್ಟು ಊರೇ ಖಾಲಿ ಮಾಡಬೇಕು. ಮೈಕ್ರೋ ಬಡ್ಡಿ ದುರುಳರ ಕೂಟ ಇದು. ಇವ್ರಿಗೆ ಯಾವ ಲೈಸೆನ್ಸು ಇಲ್ಲ. ಕಣ್ಣು ಬಿಡು ಸರ್ಕಾರ ಅಂತ ಬೆಳಗ್ಗೆಯಿಂದ ಪಬ್ಲಿಕ್ ಟಿವಿ ಇವತ್ತು ಅಭಿಯಾನವನ್ನು ಮಾಡ್ತಾ ಇದೆ. ಬೆಳಗ್ಗೆ 9 ಗಂಟೆಯಿಂದಲೂ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾವ ಥರ ಇವರು ಟಾರ್ಚರ್ ಕೊಡ್ತಾ ಇದ್ದಾರೆ. ಟಾರ್ಚರ್ ಅಂದರೆ ಅಂತಿಂಥ ಟಾರ್ಚರ್ ಅಲ್ಲ, ಕೊನೆಗೆ ಇವರು ಊರೇ ಬಿಡಬೇಕು. ಮನೆ ಗೋಡೆ ಮೇಲೆ ಬರೀತಾರ್ರಿ, ಇವರು ಸಾಲ ಕಟ್ಟಿಲ್ಲ, ಮುಂದಿನ ದಿನಗಳಲ್ಲಿ ಕಾನೂನು ಕ್ರಮ ತಗೋತೀವಿ ಅಂತ. ಹಳ್ಳಿಗಳಲ್ಲಿ ಮರ್ಯಾದೆಗೆ ಅಂಜಿ ಬದುಕ್ತಕ್ಕಂಥ ಜನ, ಅವರು ಬಡವರಿರ್ಬೋದು, ಮರ್ಯಾದೆಗೆ ಅಂಜಿ ಬದುಕ್ತಕ್ಕಂಥ ಜನ ಎಲ್ಲೋಗ್ಬೇಕು ನಾಳೆ ದಿವಸ. ಒಬ್ಬೊಬ್ಬರದು ಕಣ್ಣೀರ ಕಥೆಗಳಿವೆ. ಕಷ್ಟ ಅಂತ ಸಾಲ ಮಾಡ್ತಾರೆ. ಇವರೇನು ಪಾಪ ಇವರೆಲ್ಲ ಏನು ಶ್ರೀಮಂತರಲ್ಲ, ಸಾಲ ಯಾಕೆ ಮಾಡ್ತಾರೆ? ಇಲ್ಲ ಅಂದರೆ ಬಡವರೇ ಸಾಲ ಮಾಡೋದು. ಇಷ್ಟಕ್ಕೂ ಎಷ್ಟು 25,000, 30,000, 50,000 ಸಾಲ ಮಾಡಿರ್ತಾರೆ. ಏನೋ ಕಟ್ಟಕ್ಕಾಗಿರಲ್ಲ. ರೈತರು ಬೆಳೆ ಬಂದರೆ ನೋಡಿ, ಅಲ್ಲಿ ಗೋಡೆ ಮೇಲೆ ಬರೆದಿರೋದು ನೋಡಿ, ಯಾವುದೋ 5 ಸ್ಟಾರ್ ಮೈಕ್ರೋ ಫೈನಾನ್ಸ್ ಅಂತೆ. ಯಾರು ಕೇಳೇ ಇಲ್ಲ ಆ ಹೆಸರನ್ನ. ಇವ್ರಿಗೆ ಲೈಸೆನ್ಸೇ ಇಲ್ಲ ಫೈನಾನ್ಸ್ ಮಾಡೋದಕ್ಕೆ, ಅಥರೈಸ್ಡ್ ಅಲ್ಲ ಇವರು. ಆದರೆ ಬಂದು ಕೈ ತುಂಬ ದುಡ್ಡು ಕೊಟ್ಬಿಡ್ತಾರಲ್ಲ, ನಮ್ಮ ಜನ ಖುಷಿಯಾಗ್ಬಿಡ್ತಾರೆ. ಬೇರೆ ಬ್ಯಾಂಕ್ಗೆ ಹೋಗಿ ಸಾಲ ತೊಗೋಬೇಕು ಅಂದರೆ 108 ಪ್ರೊಸೀಜರು, 108 ಡಾಕ್ಯುಮೆಂಟ್ ಕೇಳ್ತಾರೆ. ಇವರಾದರೆ ಮನೆಗೆ ಬಂದು ಕೊಡ್ತಾರೆ, ತಗೊಂಬಿಡ್ತಾರೆ ಪಾಪ ಜನ ಮುಗ್ಧರು. ಆಮೇಲೆ ಶುರು ಆಗುತ್ತೆ ಇವರು ಟಾರ್ಚರ್. ಅದು ಹೆಂಗಂತೆ, ರಾತ್ರಿ ಊಟ ಮಾಡಿ ಮಲಗೋ ಟೈಮ್ ಬಂದರೂ ಅಲ್ಲೇ ಕೂತಿರ್ತಾನಂತ ಅವನು. ನಾನು ಎದ್ದೋಗಲ್ಲ ಅಷ್ಟೇ, ನೀವು ಕಟ್ಟಬೇಕು, ಕಟ್ಟಿದ ಮೇಲೆ ಹೋಗ್ತೀನಿ ನಾನು. ಆ ಪರಿ ಟಾರ್ಚರ್. ಈ ಮೈಕ್ರೋ ಫೈನಾನ್ಸ್ಗಳ ಕಂಟ್ರೋಲ್ ಹೇಗೆ, ಕಡಿವಾಣ ಹಾಕೋದು ಹೆಂಗೆ? ಹೆಚ್ಚು ಬಡ್ಡಿ ತಿಂದರೆ ಅದು ಕ್ರಿಮಿನಲ್ ಅಪರಾಧ. ಇವರು 30% ತನಕ ಆಗ್ತಾರಂತೆ. ಕರ್ನಾಟಕದಲ್ಲಿ CID ಅವರು ತನಿಖೆ ಮಾಡಬೇಕು. ಮನಿ ಲ್ಯಾಂಡ್ರಿಂಗ್ನಲ್ಲಿ ಬಂದರೆ CID ED ತನಿಖೆ ಮಾಡಬೇಕು. ಕ್ರಿಮಿನಲ್ ಕೃತ್ಯ ಮಾಡಿದವರನ್ನು ಜೈಲಿಗೆ ಹಾಕಬೇಕು. ಆಗತ್ತಾ? ಪಬ್ಲಿಕ್ ಟಿವಿಗೆ ಬ್ಯಾಂಕ್ ನಿರ್ವಹಣೆಯ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಮಾಹಿತಿ ಇದು. ಈಗ ಆಲ್ರೆಡಿ ಇದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂತಿಷ್ಟು ಬಡ್ಡಿ ದರದ ಮೇಲೆ ಹಾಕೋಂಗಿಲ್ಲ ಅಂತ ಇದೆ. ನಾಟ್ ಓನ್ಲಿ ಮೈಕ್ರೋ ಫೈನಾನ್ಸ್, ಯಾವುದೇ ಸಂಸ್ಥೆಗಾಗಲಿ, ಈವನ್ ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಹೈಕೋರ್ಟ್ಗಳಾಗಿರೋದು, ನಮ್ಮ ಭಾರತ ದೇಶದಲ್ಲಿ ಸುಮಾರು ನ್ಯಾಯಾಲಯಗಳಲ್ಲಿ ಈ ಬಡ್ಡಿ ಮಿತಿ ಮೀರಬಾರ್ದು ಅಂತಲೇ ಇದೆ. ನಾರ್ಮಲ್ಲಿ 18% ಹಾಗೆಲ್ಲ ಇದೆ. ಆದರೆ ಇದನ್ನೆಲ್ಲ ಮೀರಿ ಮಾಡಿದಾಗ ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಈ ಪನಿಷ್ಮೆಂಟ್ ರೇಟ್ ಕಡಿಮೆ ಆಗಿದೆ. ಆಮೇಲೆ ಇವ್ರು ಏನು ಮಾಡ್ತಾರೆ, ಇಮ್ಮಿಡಿಯೇಟ್ಲಿ ಒಂದೊಂದು ಅರೆಸ್ಟು ಏನೋ ಮಾಡಿದಾಗ ಕೋರ್ಟ್ಗೆ ಹೋಗ್ತಾರೆ, ಬೇಲ್ ತಗೊಳ್ತಾರೆ. ಇದೇ ಒಂದು ಪ್ರಕ್ರಿಯೆಯಲ್ಲಿ ಪಾಪ ಕಳೆದುಕೊಂಡಿರೋನು, ಆತ್ಮಹತ್ಯೆ ಮಾಡ್ಕೊಂಡವರು